ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ರಮ್ಯಾ ಅವರ ಸ್ನೇಹಿತ ಪುನರ್ವಿ ಮತ್ತೆ ಮನೆಯ ವಿಷಯ ತಿಳ್ಕೊಳ್ಳೋಕೆ ಆಗದೇ ಇದ್ದಾಗ ರಮ್ಯಾ ಅವರು ತುಂಬ ಒದ್ದಾಡ್ತಾ ಇರ್ತಾರೆ. ಪುನರ್ವಿ ಬಗ್ಗೆ ದಿನ ತಿಳ್ಕೊಂಡು ಅವಳ ಮಾತು, ಅವಳ ಫೋಟೋ ನೋಡ್ತಾ ಖುಷಿ ಪಡುತ್ತಿದ್ದರು ರಮ್ಯಾ. ತನ್ನ ಸ್ನೇಹಿತ ರಮ್ಯಾ ಅವರಿಗೆ ಎಲ್ಲ ಮಾಹಿತಿ ಕೊಡುತ್ತಿದ್ದ. ಹೃದಾಂಶ್ ಮನೆ ಸುತ್ತ CC ಕ್ಯಾಮೆರಾ ಹಾಕಿದ್ದರಿಂದ ಅಲ್ಲಿಗೆ ಹೋಗುವುದು ನಿಲ್ಲಿಸಿದ ರಮ್ಯಾ ಅವರ ಸ್ನೇಹಿತ. ಇಷ್ಟು ವರ್ಷ ಹೃದಾಂಶ್ ಮತ್ತು ಪುನರ್ವಿ ಬಗ್ಗೆ ತಿಳಿತಾ ಇದ್ದ ರಮ್ಯಾ ಅವರಿಗೆ ಈಗ ಅವರ ಬಗ್ಗೆ ಏನೂ ತಿಳ್ಕೊಳ್ಳೋಕೆ ಆಗದೆ ಅವರನ್ನು ನೋಡಬೇಕು ಅನ್ನೋ ಆಸೆ ತುಂಬಾ ಆಗ್ತಾ ಇರುತ್ತೆ. ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಈಗಲೇ ಊರಿಗೆ ಬರ್ತೀನಿ, ನನ್ನಿಂದ ಪುನರ್ವಿನ ನೋಡದೆ ಇರೋಕ್ಕೆ ಆಗ್ತಿಲ್ಲ ಅಂತ. ಆಗ ಅವರ ಸ್ನೇಹಿತ ಹೇಳ್ತಾನೆ, ಈಗ ಬಂದರೆ ತೊಂದರೆ ಆಗುತ್ತೆ. ಹೃದಾಂಶ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಯಾರೋ ಅವರ ಫ್ಯಾಮಿಲಿ ವಿಷಯಕ್ಕೆ ಹೋಗಿದ್ದಾರೆ ಅಂತ. ಮೊದಲೇ ನಿನ್ನ ಮೇಲೆ ಡೌಟ್ ಇದೆ ಅಂಶ್ಗೆ. ನೀನು ಈಗ ಬಂದರೆ ನಿನ್ನ ಅರೆಸ್ಟ್ ಮಾಡ್ತಾರೆ. ನನಗೆ ಪುನರ್ವಿ ತುಂಬ ನೆನಪಾಗ್ತಾ ಇದ್ದಾಳೆ ಅಂತ ಅಳ್ತಾಳೆ. ಸಮಾಧಾನ ಮಾಡ್ಕೊ, ಸ್ವಲ್ಪ ದಿನ ಕಳೀಲಿ, ಆಮೇಲೆ ನೀನು ಬಾ ಹೇಳ್ತಾನೆ. ಆದಷ್ಟು ಟ್ರೈ ಮಾಡ್ತೀನಿ ಪುನರ್ವಿ ಫೋಟೋ ಕಳಿಸೋಕ್ಕೆ ಅಂತ ಹೇಳ್ತಾನೆ. ಪ್ಲೀಸ್ ಹೇಗಾದರೂ ಮಾಡಿ ನನ್ನ ಮಗಳನ್ನು ತೋರಿಸು ಹೇಳ್ತಾರೆ ರಮ್ಯಾ. ಆಯಿತು ಹೇಳಿ ಕಾಲ್ ಕಟ್ ಮಾಡ್ತಾನೆ. ಹೇಗಾದರೂ ಪ್ರಶಂಸನ ಮೀಟ್ ಆಗಿ ಎಲ್ಲ ವಿಷಯ ತಿಳಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಡೈಲಿ ಹೃದಾಂಶ್ ಮನೆ ರೋಡ್ನಲ್ಲಿ ಒಂದು ಅಂಗಡಿ ಮುಂದೆ ಪ್ರಶಂಸ ಬರ್ತಾಳ ನೋಡ್ತಾ ಇರ್ತಾನೆ. ಒಂದು ವಾರ ಆದರೂ ಪ್ರಶಂಸ ಸಿಗಲ್ಲ. ಆದರೆ ಜಯಮ್ಮ ವಾರದಲ್ಲಿ 2 ದಿನ ಮಾರ್ಕೆಟ್ ಹೋಗ್ತಾರೆ. ಅವರ ಜೊತೆ ಒಂದು ಲೆಟರ್ ಕೊಡಬೇಕು ಪ್ರಶಂಸನಿಗೆ ಅಂತ ಅಂದ್ಕೊಂಡು ಜಯಮ್ಮ ಮಾರ್ಕೆಟ್ ಬರುವ ದಿನ ಲೆಟರ್ ಹಿಡ್ಕೊಂಡು ಮಾರ್ಕೆಟ್ ಬರ್ತಾನೆ. ಆವತ್ತು ಪ್ರಶಂಸನೂ ಬಂದಿರ್ತಾಳೆ. ಅವಳನ್ನು ಮಾತಾಡಿಸೋಕ್ಕೆ ಧೈರ್ಯ ಬರದೆ ಅವಳ ಹಿಂದೆ ಹಿಂದೆ ಹೋಗ್ತಾನೆ. ಅವಳು ಮತ್ತೆ ಜಯಮ್ಮ ಅವನನ್ನು ಗುರಾಯಿಸಿ ನೋಡ್ತಾರೆ. ಭಯದಲ್ಲಿ ಅವರಿಂದ ದೂರ ನಿಲ್ತಾನೆ. ಅಷ್ಟರಲ್ಲಿ ರಮ್ಯಾ ಕಾಲ್ ಮಾಡ್ತಾಳೆ ಸ್ನೇಹಿತನಿಗೆ. ಅವನು ಎಲ್ಲ ವಿಷಯ ಹೇಳ್ತಾನೆ. ಆಗ ರಮ್ಯಾ ಹೇಳ್ತಾರೆ, ನೀನು ಮೊಬೈಲ್ ಅವಳಿಗೆ ಕೊಡು, ನಾನು ಮಾತಾಡ್ತೀನಿ ಹೇಳ್ತಾಳೆ. ಬೇಡ ಹೇಳ್ತಾನೆ. ಹಾಗಾದರೆ ನೀನೇ ಮಾತಾಡು ಹೇಳ್ತಾಳೆ. ಆಯಿತು ಹೇಳಿ ಧೈರ್ಯದಿಂದ ಹೋಗಿ ಪ್ರಶಂಸ ಮುಂದೆ ನಿಲ್ತಾನೆ. ಪ್ರಶಂಸ ಇನ್ನೇನು ಬೈಯೋಕ್ಕೆ ಬಾಯಿ ತೆರೆದಾಗ, ಮೇಡಮ್ ನಾನು ಹೇಳೋದು ಕೇಳಿ ಪ್ಲೀಸ್, ನಾನು ನಿಮಗೆ ತೊಂದರೆ ಕೊಡೋಕ್ಕೆ ಆಗಲಿ ನಿಮ್ಮ ಹಿಂದೆ ಬಿದ್ದೋನು ಆಗಲಿ ಅಲ್ಲ. ನಾನು ರಮ್ಯಾ ಅವರ ಸ್ನೇಹಿತ. ನಿಮಗೆ ಗೊತ್ತಾ ರಮ್ಯಾ ಯಾರು ಅಂತ? ಪುನರ್ವಿನ ಹೆತ್ತ ಅಮ್ಮ. ಜಯಮ್ಮ ಮತ್ತು ಪ್ರಶಂಸ ಕ್ಷಣಕಾಲ ಮೌನವಾಗಿರ್ತಾರೆ. ಅವನು ಮತ್ತೆ ಅವರನ್ನು ವಾಸ್ತವಕ್ಕೆ ತರ್ತಾನೆ. ಹಲೋ, ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು. ನನ್ನ ನಂಬರ್ ಇದೆ ಇದರಲ್ಲಿ, ಕಾಲ್ ಮಾಡಿ ಪ್ಲೀಸ್, ಅರ್ಜೆಂಟ್ ಮಾತಾಡೋಕೆ ಇದೆ ಹೇಳಿ ಲೆಟರ್ ಕೈಯಲ್ಲಿ ಕೊಟ್ಟು ಹೋಗ್ತಾನೆ. ಜಯಮ್ಮ ಮತ್ತು ಪ್ರಶಂಸ ಅವನ ಜೊತೆ ಮಾತಾಡಬೇಕು ಅನ್ನುವಷ್ಟರಲ್ಲಿ ಹೊರಟು ಹೋಗಿದ್ದ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಕೈಯಲ್ಲಿದ್ದ ಲೆಟರ್ ನೋಡಿ ಅವನು ಹೋದ ದಾರಿ ನೋಡ್ತಾರೆ. ಬೇಕಾಗಿರೋ ತರಕಾರಿ ತಗೊಂಡು ಮನೆಗೆ ಹೋಗ್ತಾರೆ. ಪ್ರಶಂಸ ಜಯಮ್ಮನ ಕೇಳ್ತಾಳೆ, ಲೆಟರ್ ಕೊಟ್ಟವನು ನಿಜವಾಗ್ಲೂ ರಮ್ಯಾ ಅವರ ಸ್ನೇಹಿತನ? ಹೌದು, ಅವನು ರಮ್ಯಾ ಅವರ ಸ್ನೇಹಿತ. ಹಾಗಾದರೆ ಕಾಲ್ ಮಾಡಬೇಕಾ ಕೇಳ್ತಾಳೆ. ಕಾಲ್ ಮಾಡಿ ನಾನು ಮಾತಾಡ್ತೀನಿ ಹೇಳ್ತಾರೆ ಜಯಮ್ಮ. ಸರಿ, ಆಮೇಲೆ ಗೆಸ್ಟ್ ಹೌಸ್ಗೆ ಹೋಗಿ ಮಾತಾಡುವ ಹೇಳ್ತಾಳೆ. ಪ್ರಶಂಸಳ ಮನಸ್ಸು ಗೊಂದಲದಲ್ಲೇ ಇತ್ತು. ಮನೆಗೆ ಬಂದ ಮೇಲೂ ಅವಳ ಕಣ್ಣ ಮುಂದೆ ಆ ಮನುಷ್ಯನ ಮುಖವೇ ತಿರುಗುತ್ತಿತ್ತು. ಪುನರ್ವಿನ ಹೆತ್ತ ಅಮ್ಮ, ಆ ವಾಕ್ಯ ಕಿವಿಯಲ್ಲಿ ಮಿಡಿಯುತ್ತಲೇ ಇತ್ತು. ಜಯಮ್ಮ ಅಡುಗೆ ಮನೆಗೆ ಹೋಗಿ ತರಕಾರಿ ಇಡ್ತಾ ಹೇಳಿದ್ರು ಪ್ರಶಂಸ, ಏನೇ ಆದರೂ ಶಾಂತಿಯಾಗಿ ಕೇಳಬೇಕು, ಗಾಬರಿ ಆಗಬೇಡ. ಪ್ರಶಂಸ ಮೌನವಾಗಿ ತಲೆ ಆಡಿಸಿದಳು. ಅಮ್ಮ, ಅವನು ಯಾಕೆ ಇಷ್ಟು ವರ್ಷ ಸೈಲೆಂಟ್ ಆಗಿದ್ದ? ಜಯಮ್ಮ ಸ್ವಲ್ಪ ನಿಟ್ಟುಸಿರು ಬಿಟ್ಟರು. ಅದೇ ನಮಗೂ ಗೊತ್ತಿಲ್ಲ ಕಣೆ, ಅದನ್ನು ಕೇಳಬೇಕು. ಸ್ವಲ್ಪ ಹೊತ್ತಿನ ನಂತರ ಜಯಮ್ಮ ಲೆಟರ್ನಲ್ಲಿ ಇದ್ದ ನಂಬರ್ಗೆ ಕಾಲ್ ಮಾಡಿದರು.
2 ರಿಂಗ್ನಲ್ಲೇ ಕಾಲ್ ಎತ್ತಿದ. ಹಲೋ, ನಾನು ಜಯಮ್ಮ ಮಾತಾಡ್ತಿದ್ದೀನಿ. ಅತ್ತ ಕ್ಷಣಕಾಲ ಮೌನ, ಆಮೇಲೆ ಗಂಭೀರವಾದ ಧ್ವನಿ. ನೀನು ರಮ್ಯಾಳ ಸ್ನೇಹಿತನಾ? ಹೌದು ಅಮ್ಮ, ನಾನು ಮಾರ್ಕೆಟ್ನಲ್ಲಿ ನಿಮಗೆ ಲೆಟರ್ ಕೊಟ್ಟವನು. ಫೋನ್ನಲ್ಲಿ ಮಾತಾಡೋದು ಸರಿ ಇಲ್ಲ. ನೀನು ಯಾವುದಾದ್ರೂ ಪಬ್ಲಿಕ್ ಪ್ಲೇಸ್ನಲ್ಲಿ ಮೀಟ್ ಮಾಡೋಕ್ಕೆ ಬರ್ತೀಯಾ? ಹೌದು ಅಮ್ಮ, ನಮ್ಮ ಸೇಫ್ಟಿ ಮುಖ್ಯ. ಗೆಸ್ಟ್ ಹೌಸ್ ಒಳ್ಳೆಯದು, ನಾನು ಅಲ್ಲೇ ಇರ್ತೀನಿ. ಕಾಲ್ ಕಟ್ಟಾದ್ಮೇಲೆ ಪ್ರಶಂಸಾ ನಿಧಾನವಾಗಿ ಕೇಳಿದಳು. ಅಮ್ಮ, ಗೆಸ್ಟ್ ಹೌಸ್ಗೆ ಬಂದರೆ ಶಶಿ ಅವರಿಗೆ ಗೊತ್ತಾದರೆ? ಜಯಮ್ಮ ಕ್ಷಣಕಾಲ ಮೌನದಲ್ಲಿದ್ದರು. ಗೊತ್ತಾಗದ ಹಾಗೆ ನೋಡ್ಕೊಳ್ಳೋಣ. ಸತ್ಯ ಏನು ಅಂತ ತಿಳ್ಕೊಳ್ಳೋ ಹಕ್ಕು ನಮಗೂ ಇದೆ. ಗೆಸ್ಟ್ ಹೌಸ್ ಬೇಡ ಅಮ್ಮ, ಬೇರೆ ಕಡೆ ಹೇಳಿ. ಹ್ಞೂ ಸರಿ, ಹೇಳಿ. ಮತ್ತೆ ಕಾಲ್ ಮಾಡಿ ಮಾರ್ಕೆಟ್ ಹತ್ತಿರದ ಹೋಟೆಲ್ಗೆ ಬರೋಕ್ಕೆ ಹೇಳ್ತಾರೆ. 2 ದಿನ ಬಿಟ್ಟು ಪ್ರಶಂಸಾ ಮತ್ತು ಜಯಮ್ಮ ಅವನನ್ನು ಮೀಟ್ ಆಗೋಕ್ಕೆ ಹೋಗ್ತಾರೆ. ರಿಸೆಪ್ಷನ್ ಬಳಿಯ ರೂಮ್ನಲ್ಲಿ ಆ ಮನುಷ್ಯ ಕೂತಿದ್ದ. ಪ್ರಶಂಸನ ನೋಡಿದಾಗಲೇ ಅವನು ಎದ್ದು ನಿಂತ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಪ್ರಶಂಸಾ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳಲ್ಲಿ ಕೋಪ, ಕುತೂಹಲ, ಭಯ ಎಲ್ಲವೂ ಮಿಶ್ರವಾಗಿತ್ತು. ರೂಮ್ ಒಳಗೆ ಹೋಗಿ ಕುಳಿತ ಮೇಲೆ ಜಯಮ್ಮ ನೇರವಾಗಿ ಕೇಳಿದರು. ನೀನು ಹೇಳು, ರಮ್ಯಾ ಅವರು ಎಲ್ಲಿದ್ದಾರೆ? ಅವನು ಕೈ ಜೋಡಿಸಿಕೊಂಡೇ ಮಾತನಾಡ್ತಾನೆ. ರಮ್ಯಾ ಊರಲ್ಲಿ ಇಲ್ಲ, ವಿದೇಶದಲ್ಲಿದ್ದಾಳೆ. ಅವಳಿಗೆ ಈ ಕ್ಷಣ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಮ್ಮ. ದಿನ ರಾತ್ರಿ ಅಳ್ತಾಳೆ, ಮಗಳನ್ನು ನೋಡೋಕೆ ತಡಪಡಿಸ್ತಾಳೆ. ಪ್ರಶಂಸಾಳ ಧ್ವನಿ ಕಠಿಣವಾಗಿತ್ತು. ಅವರಿಗೆ ಈಗ ಯಾಕೆ ನೆನಪಾಗ್ತಾಳೆ? ಇಷ್ಟು ವರ್ಷ ನೆನಪಾಗಿಲ್ವಾ? ಅವನು ಹೇಳ್ತಾನೆ. ಭಯ, ಹೃದಾಂಶ್ ಬಗ್ಗೆ, ಅವನ ಶಕ್ತಿ ಬಗ್ಗೆ, ಪುನರ್ವಿ ಬಗ್ಗೆ ನಾನು ಡೈಲಿ ಹೇಳ್ತಿದ್ದೆ. ನಿಮ್ಮನೆ ವಿಷಯನೂ ಹೇಳ್ತಿದ್ದೆ. ಈಗ CC ಕ್ಯಾಮರಾ ಕಂಪ್ಲೇಂಟ್ ಎಲ್ಲ ನೋಡಿದ ಮೇಲೆ ನಾನು ನಿಮ್ಮನೆ ಹತ್ರ ಬರ್ತಾ ಇಲ್ಲ. ಹೋ, ನಾನು ಮೊದಲು ಮದುವೆಯಾಗಿ ಬಂದಾಗ ಯಾರೋ ಬರ್ತಾ ಇದ್ರು ಅಂತ ಹೇಳ್ತಿದ್ದೆ ಅಲ್ವಾ ಅಮ್ಮ? ಇವರೇ ಅನಿಸುತ್ತೆ. ಹ್ಞೂ, ನಾನೇ. ಸಾರಿ, ನನ್ನ ಕ್ಷಮಿಸಿ. ತೊಂದರೆ ಕೊಡೋಕ್ಕೆ ಬರ್ತಾ ಇರಲಿಲ್ಲ, ಪುನರ್ವಿನ ನೋಡೋಕೆ ಬರ್ತಾ ಇದ್ದೆ ಹೇಳ್ತಾನೆ. ಅವಳಿಗೆ ನೇರವಾಗಿ ಬರೋ ಧೈರ್ಯ ಇಲ್ಲ. ಜಯಮ್ಮ ನಿಧಾನವಾಗಿ ಕೇಳಿದರು. ಹಾಗಾದರೆ ಈಗ ಯಾಕೆ ನಮಗೆ ಸಿಕ್ಕಿದ್ದೀಯಾ? ಅವನು ಕಣ್ಣು ಎತ್ತಿ ಪ್ರಶಂಸಾಳನ್ನು ನೋಡ್ತಾನೆ. ನಿಮ್ಮ ಮೂಲಕ ಮಾತಾಡಬೇಕು ಅಂತ. ರಮ್ಯಾ ಒಂದೇ ಮಾತು ಹೇಳ್ತಾಳೆ, ನನ್ನ ಮಗಳು ಖುಷಿಯಾಗಿದ್ದಾಳ ಅಷ್ಟೇ. ಆ ಮಾತು ಪ್ರಶಂಸಾಳ ಹೃದಯಕ್ಕೆ ತಾಕಿತು. ರೂಮ್ ಒಳಗೆ ಕ್ಷಣಕಾಲ ಮೌನ. ಕಿಟಕಿಯಿಂದ ಹೊರಗಿನ ಶಬ್ದಗಳು ಮಾತ್ರ ಕೇಳಿಸುತ್ತಿದ್ದವು. ಪ್ರಶಂಸಾ ನಿಧಾನವಾಗಿ ಉಸಿರು ಎಳೆದಳು. ಮತ್ತೆ ಕೇಳಿದಳು. ರಮ್ಯಾ ಅವರು ಮನೆ ಬಿಟ್ಟು ಹೋಗಿರೋದಕ್ಕೆ ಕಾರಣ ಗೊತ್ತಾಗಿದೆ. ಆದರೆ ಪುನರ್ವಿನ ಯಾಕೆ ಬಿಟ್ಟು ಹೋಗಿದ್ದಾರೆ? ಪುನರ್ವಿನ ಕರ್ಕೊಂಡು ಹೋಗಬೇಕು ಅಂತಾನೇ ಇದ್ಲು, ಆದರೆ ಇವರು ಕಳಿಸಿಕೊಡ್ಲಿಲ್ಲ. ಪುನರ್ವಿನ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಒಂದಲ್ಲ ಒಂದು ದಿನ ಹೃದಾಂಶ್ಗೆ ಎಲ್ಲ ಗೊತ್ತಾಗಿ ಅವಳನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆಯಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಪ್ರಶಂಸಾ ಮತ್ತು ಜಯಮ್ಮನ ಹೃದಯ ಒಡೆದ ಹಾಗೆ ಆಗುತ್ತೆ. ಶಾಕ್ಗೆ ಇಬ್ಬರು ಮೌನವಾಗಿ ಮುಖ ನೋಡ್ತಾರೆ. ಜಯಮ್ಮ ಅವನನ್ನು ಕೇಳ್ತಾರೆ, ಇವಳು ಯಾರು ಗೊತ್ತಾ ನಿಂಗೆ ಅಂತ? ಗೊತ್ತು. ಹೃದಾಂಶ್ ಮದುವೆ ಆಗಿರೋದು ರಮ್ಯಾಳಿಗೆ ತಿಳಿಸಿಲ್ಲ ನಾನು. ಯಾಕೆ ತಿಳಿಸಿಲ್ಲ? ನಿನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಹೇಳ್ತಾರೆ ಜಯಮ್ಮ. ಈಗ ಅವಳು ಪ್ರಶಂಸಾ ಜೊತೆ ಮಾತಾಡಬೇಕು ಹೇಳ್ತಿದ್ದಾಳೆ. ಇಲ್ಲಿಗೆ ಬರ್ತೀನಿ ಹೇಳಿದ್ಲು, ನಾನೇ ಬೇಡ ಹೇಳಿ ನಿಲ್ಲಿಸಿದ್ದೀನಿ ಹೇಳ್ತಾನೆ. ಈಗ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಪುನರ್ವಿ ಫೋಟೋ ಮತ್ತು ಅವಳ ವಿಡಿಯೋ ಮಾಡಿ ಕಳಿಸಿ. ಆಯಿತು ಹೇಳ್ತಾರೆ ಜಯಮ್ಮ. ಹಾಗಾದರೆ ರಮ್ಯಾ ಅವರು ಹೃದಾಂಶ್ ಅವರನ್ನು ಮರ್ತಿಲ್ವಾ? ಇಲ್ಲ ಹೇಳ್ತಾನೆ. ಸರಿ, ನಾವಿನ್ನು ಹೊರಡ್ತೀವಿ ಹೇಳ್ತಾರೆ ಜಯಮ್ಮ. ಆಯಿತು, ನಾನು ಹೇಳಿರೋದು ಕಳಿಸಿ. ಹ್ಞೂ, ಆದರೆ ಅವರು ಹೃದಾಂಶ್ನ ಮರೆಯೋದು ಒಳ್ಳೆಯದು. ಡೈವೋರ್ಸ್ ಆದಮೇಲೆ ಅವರು ಬೇರೆ ಮದುವೆ ಆಗಿ ಚೆನ್ನಾಗಿ ಇರಬಹುದಿತ್ತು ಅಲ್ವಾ ಅಂತ ಹೇಳ್ತಾರೆ ಜಯಮ್ಮ. ಹ್ಞೂ ಅಮ್ಮ, ನಾನು ಹೇಳಿದ್ದೀನಿ, ಅವಳು ಕೇಳಿಲ್ಲ. ಇನ್ನಾದರೂ ಪ್ರಯತ್ನ ಪಡು ಹೇಳ್ತಾರೆ ಜಯಮ್ಮ. ಆಯಿತು ಹೇಳಿ ಹೋಗ್ತಾನೆ. ಯೋಚನೆ ಮಾಡಬೇಡ, ರಮ್ಯಾ ಅವರು ಇನ್ನೂ ಬರಲ್ಲ. ಅಂಶ್ ಅವರು ನಿನ್ನ ಬಿಟ್ಟು ಹೋಗಲ್ಲ ಅಂತ ಜಯಮ್ಮ ಪ್ರಶಂಸಾಳ ಕೈ ಮೇಲೆ ಕೈ ಇಟ್ಟು ಹೇಳಿದರು. ಅಲ್ಲಿಂದ ಹೊರಗೆ ಬಂದಾಗ ಪ್ರಶಂಸಾಳ ಮನಸ್ಸು ಇನ್ನೂ ಭಾರವಾಗಿತ್ತು. ಯಾಕಂದರೆ ಪ್ರಶಂಸಾ ಪುನರ್ವಿ ಮತ್ತು ಅಂಶನ್ನ ತುಂಬನೇ ಹಚ್ಚಿಕೊಂಡಿದ್ಲು.
ಅವರನ್ನು ಬಿಟ್ಟು ಕೊಡಬೇಕಾ ಅನ್ನೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ಲು. ಜಯಮ್ಮನಿಗೂ ತುಂಬ ಚಿಂತೆ ಆಗಿತ್ತು. ಇದನ್ನು ಹೇಗೆ ಸರಿ ಮಾಡುವುದು ಎಂದು ಯೋಚಿಸ್ತಾರೆ. ಪ್ರಶಂಸಾ ಅಂದ್ಕೊಳ್ತಾಳೆ, ಅಂಶ್ ಅವರು ರಮ್ಯಾ ಅವರನ್ನು ಪ್ರೀತಿ ಮಾಡ್ತಾ ಇರಬಹುದಾ, ಅವರನ್ನು ಒಂದು ಮಾಡಬೇಕಾ. ಅಷ್ಟರಲ್ಲಿ ಅಂಶ್ ಬಂದು ಹೇಳ್ತಾನೆ, ನಾಳೆ ನಾವು ಸಂಜಯ್ ಮನೆಗೆ ಹೋಗೋಣ. ಪುನರ್ವಿ ತುಂಬ ಆಸೆ ಪಡ್ತಿದ್ದಾಳೆ, ಹೋಗಿ ಬರೋಣ ಹೇಳ್ತಾನೆ. ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಪ್ರಶಂಸಾ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.